ರಾಜ್ಯದಲ್ಲಿ ದಿನೇ ದಿನೇ ಜಾತಿ ಗಣತಿ ವರದಿ ಜ್ವಾಲೆ ಹೆಚ್ಚಾಗ್ತಾನೆ ಇದೆ. ವರದಿ ವಿಚಾರದಲ್ಲಿ ಸಂಘದ ಸಲಹೆ ಕೇಳಿದ್ದಾರೆ ರಾಜ್ಯ ಬಿಜೆಪಿ. ಈ ವೇಳೆ ಜಾತಿಗಿಂತ ಧರ್ಮ ಮುಖ್ಯ, ಇದು ಧರ್ಮ ಒಗ್ಗೂಡಿಸುವ ಸಮಯ ಅಂತ ಕಾಂಗ್ರೆಸ್ ಪ್ರತಿಯೊಂದು ಜಾತಿಗಳ ಜೊತೆಗೆ ಸಂಪರ್ಕದಲ್ಲಿದೆ. ಸಮುದಾಯದ ಸಭೆಯಲ್ಲಿ ಧರ್ಮದ ಬಗ್ಗೆ ಸಲಹೆಗಳನ್ನು ನೀಡಿ ರಾಜ್ಯ ಬಿಜೆಪಿ ನಾಯಕರಿಗೆ ಆರ್ಎಸ್ಎಸ್ ಈ ರೀತಿ ಸೂಚನೆ ಕೊಟ್ಟಿದೆಯಂತೆ. ಏನ್ ಮಾಡಬೇಕು ಅಂತ, ಜಾತಿ ಮುಖ್ಯ ಅಲ್ಲ ಧರ್ಮ ಮುಖ್ಯ. ಸಮುದಾಯಗಳ ಸಭೆಯಲ್ಲಿ ಈ ರೀತಿಯಾದಂತಹ ಸಂದೇಶ ನೀಡಿ ಒಕ್ಕಲಿಗ ಲಿಂಗಾಯತರು ಸೇರಿದ ಹಾಗೆ ಅನೇಕರ ಜೊತೆ ಕಾಂಗ್ರೆಸ್ ಮೀಟಿಂಗ್ ನಡೆಸಿದೆ. ಹೀಗಾಗಿ ಈ ವಿಚಾರ ಆ ಆಯಾಮದಲ್ಲಿ ಯೋಚನೆ ಮಾಡಿ ಅಂತ ಹೇಳಿದೆ. ಡೀಟೇಲ್ಸ್ ಕೊಡ್ತಾರೆ ಗಣಪತಿ. ಈಗ ಆರ್ಎಸ್ಎಸ್ ಜಾತಿಗಿಂತ ಧರ್ಮ ಮುಖ್ಯ ಅನ್ನೋದಾದ್ರೆ ಯಾವ ರೀತಿ ಸಂದೇಶ ನೀಡ್ಲಿಕ್ಕೆ ಪ್ರಯತ್ನ ಪಟ್ಟಿದೆ ಅಂತ? ವಿಜಯ್, ಖಂಡಿತ ನೋಡಿ, ಈ ಜಾತಿ ಜನಗಣತಿ ಒಂದು ವಿಚಾರಗಳು ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಅಲ್ಪಸಂಖ್ಯಾತರ ಒಂದಷ್ಟು ಸಮುದಾಯಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದೆ ರಾಜ್ಯದಲ್ಲಿ ಎಂದು ಕೂಡ ಒಂದಷ್ಟು ಚರ್ಚೆ ಆಗ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ರಾಜ್ಯ ಬಿಜೆಪಿ ಜೊತೆಗೆ ಸಂಘದ ಪರಿವಾರ ಎಲ್ಲ ಒಂದ್ ಕಡೆ ಆತಂಕ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ರಾಜ್ಯ ಅನ್ನೋದು ಕೂಡ ಅದರಲ್ಲೂ ಸಂಘದ ವಿಚಾರದಲ್ಲಿ ಹೇಳಕ್ ಹೋದ್ರೆ ಹಿಂದುತ್ವನೇ ಬಹಳ ಮುಖ್ಯ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಒಂದಷ್ಟು ಸಲಹೆಗಳನ್ನ ಕೇಳಿದ್ದಾರೆ. ಅಂದ್ರೆ ನಾವು ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದೇ ವಿಚಾರವಾಗಿ ಸಂಘದ ಪ್ರಮುಖರು ರಾಜ್ಯ ಬಿಜೆಪಿ ನಾಯಕರಿಗೆ ನೋಡಿ, ಪ್ರತಿಯೊಂದು ಸಮುದಾಯವು ಅದರದೇ ಆದಂತಹ ಲೆಕ್ಕಾಚಾರದಲ್ಲಿರುತ್ತೆ. ಆದ್ರೆ ನಮಗೆ ಈ ಸಮಯದಲ್ಲಿ ಸಮುದಾಯಕ್ಕಿಂತ ಧರ್ಮ ಮುಖ್ಯ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ನೀವು ಪ್ರಚಾರವನ್ನ ಮಾಡಿ ಒಂದಷ್ಟು ಸಲಹೆಗಳನ್ನ ಕೊಡಿ. ಪ್ರತ್ಯೇಕವಾಗಿ ಸ್ವಾಮೀಜಿಗಳ ಸಭೆ ಕರೆದಾಗ, ಆದ್ರೆ ಒಂದೊಂದು ಸಮುದಾಯದ ಸಭೆ ಕರೆದಾಗ ಆ ಸಮುದಾಯದ ಸಭೆಯಲ್ಲಿ ಆ ಸ್ವಾಮೀಜಿಗಳಿಗೆ ಜಾತಿ ಎಷ್ಟು ಮುಖ್ಯನೋ ಧರ್ಮನೂ ಕೂಡ ಅಷ್ಟೇ ಪ್ರಮುಖವಾಗಿರುತ್ತೆ. ಹೀಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಿಂದ ಇರೋಣ. ನಮ್ಮ ಸಮುದಾಯ ಅಥವಾ ನಮ್ಮ ಹಿಂದುತ್ವ ಏನಿದೆ ಸಮೂಹ ಅವೆಲ್ಲ ಒಗ್ಗಟ್ಟಾಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ಪ್ರಚಾರವನ್ನ ಕೊಡಿ ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ಸಂಘದ ಪ್ರಮುಖರು ಈಗಾಗಲೇ ರಾಜ್ಯ ನಾಯಕರಿಗೆ ಹೇಳಿರುವಂತದ್ದು. ಇನ್ನೇನು ಕೆಲವೇ ದಿನಗಳಲ್ಲೂ ಕೂಡ ಪ್ರತಿಯೊಂದು ಸಮುದಾಯದ ಸ್ವಾಮೀಜಿಗಳ ಜೊತೆ ರಾಜ್ಯ ಬಿಜೆಪಿ ನಾಯಕರು ಒಂದು ಸಭೆಯನ್ನ ಸೇರ್ತಾರೆ. ಆ ಸಭೆಯಲ್ಲಿ ಇದೇ ವಿಚಾರವನ್ನು ಕೂಡ ಮನ್ನಣೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಿದೆ. ವಿಜಯ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.